ನಾವೆಲ್ಲರೂ ಇವತ್ತು ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜ್ಞಾನ ಏನು ಅಂದ್ರೆ ನಮಗೆಲ್ಲ ಗೊತ್ತಿದೆ. ಆನಂದ ಆನಂದ ಅನ್ನೋದು, ಸಂತೋಷ, ತೃಪ್ತಿ ಅನ್ನೋದು ಹೇಗೆ ದೊರೆಯುತ್ತೆ ನಮಗೆ? ಸೊ ಕೆಲವೊಬ್ಬರಿಗೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆ ತೃಪ್ತಿ, ಆನಂದ ಅನ್ನೋದು ದೊರೀತಾವೆ. ಆದರೆ ಎಲ್ಲರಿಗೂ ದೊರೀತಕ್ಕಂಥದ್ದು ಅವರು ಮಾಡುವಂಥ ಕೆಲಸಗಳಿಂದ ಅವ್ರಿಗೆ ಆನಂದ, ತೃಪ್ತಿ ಅನ್ನೋದು ದೊರೀತಾವೆ. ಉದಾಹರಣೆಗೆ ಕೆಲವೊಬ್ಬರಿಗೆ ಸಸ್ಯಾಹಾರ ರ್ಯಾಲಿಗಳನ್ನ ಮಾಡೋದ್ರಿಂದ ಎಷ್ಟೋ ಆನಂದ ದೊರೆಯುತ್ತೆ. ಎಷ್ಟೋ ಜನಕ್ಕೆ ಪಿರಮಿಡ್ಗಳನ್ನ ಕಟ್ಟೋದ್ರಿಂದ ಆನಂದ ದೊರೆಯುತ್ತೆ. ಎಷ್ಟೋ ಜನಕ್ಕೆ ಈ ಧ್ಯಾನ ಚಕ್ರಗಳಲ್ಲಿ ಹೋಗಿ ಸೇವೆಯನ್ನ ಮಾಡೋದ್ರಿಂದ ಆನಂದ ದೊರೆಯುತ್ತೆ. ಹೀಗೆ ಆನಂದ ಅನ್ನೋದು ನಾವು ಮಾಡುವ ಕೆಲಸಗಳಿಂದ ನಮಗೆ ಆನಂದ ಅನ್ನೋದು ದೊರೆಯುತ್ತೆ. ಸೊ ಆ ಕೆಲಸ ಮಾಡದೇ ಇದ್ರೆ ನಮಗೆ ಈ ಆನಂದ ಅನ್ನೋದು ದೊರೆಯೋದೇ ಇಲ್ಲ, ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಸೊ ಹಾಗಾದ್ರೆ ನಮಗೆ ಆನಂದ ಹೇಗ್ ದೊರೆಯುತ್ತೆ ಅಂದ್ರೆ ನಾವೇನ್ ಮಾಡ್ಬೇಕು? ಕೆಲಸವನ್ನ ಮಾಡ್ಬೇಕು. ಒಂದಾದ್ಮೇಲೊಂದು ಕೆಲಸವನ್ನ ಮಾಡ್ತಾನೇ ಇರ್ಬೇಕು. ಆಗ ಮಾತ್ರ ನಮ್ಗೆ ಏನ್ ದೊರಕುತ್ತೆ? ಆನಂದ ದೊರಕುತ್ತೆ. ಸೊ ನಮ್ಗೆಲ್ಲ ಗೊತ್ತಿದೆ, ನಾವು ಧ್ಯಾನ ಮಾಡ್ತಿದೀವಿ. ಯಾಕೆ ಧ್ಯಾನ ಮಾಡ್ತೀವಿ? ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ದುಃಖ ನಿವಾರಣೆ ಆಗುತ್ತೆ. ದುಃಖ ಹೋಗ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಕೆಲಸ ಮಾಡಿದ್ರೆ ಆನಂದ ದೊರೆಯುತ್ತೆ, ಧ್ಯಾನ ಮಾಡಿದ್ರೆ ದುಃಖ ಹೋಗುತ್ತೆ. ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ ನೋಡಿ, ಸಿಂಪಲ್ ನಮ್ಮ ಗುರುಗಳು. ನಾವು ಎಷ್ಟೆಷ್ಟು ಧ್ಯಾನ ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮಲ್ಲಿರ್ತಕ್ಕಂಥ ದುಃಖ ನಿವಾರಣೆ ಆಗುತ್ತೆ. ದುಃಖ ಹೇಗ್ ಬರುತ್ತೆ? ಅಟ್ಯಾಚ್ಮೆಂಟ್, ಬಂಧದಿಂದ ಬರುತ್ತೆ. ಆ ಬಂಧ ಇದ್ರೆ ನಮ್ಗೆ ದುಃಖ ಬರುತ್ತೆ. ಉದಾಹರಣೆಗೆ, ನನ್ನ ಗಂಡ ಸತ್ತೋದ, ನನ್ನ ಮಗ ಸತ್ತೋದ ಅನ್ನೋ ದುಃಖದಿಂದ್ರೇ ಇರ್ತಾರೆ. ಏನ್ ಮಾಡ್ಬೇಕು? ಅವರು ಧ್ಯಾನ ಮಾಡಿದ್ರೆ ಗೊತ್ತಾಗತ್ತೆ ಅವರು ಸತ್ತಿಲ್ಲ, ಇಲ್ಲೇ ಇದ್ದಾರೆ. ಧ್ಯಾನ ಇಲ್ಲ ಅಂದ್ರೆ ಏನಾಗುತ್ತೆ? ಜೀವನವೆಲ್ಲ ಅವ್ರು ಸತ್ತೋದ್ರು, ನನ್ನ ಬಿಟ್ಟೋದ್ರು ಅನ್ನೋ ದುಃಖದಿಂದನೇ ತುಂಬಿರುತ್ತೆ. ಅವರು ಹೋಗಿದ್ದು ದೇಹ ಮಾತ್ರ ಹೋಗಿದ್ದಾರೆ. ನಮ್ಮ ಅಕ್ಕಪಕ್ಕದಲ್ಲೇ ಇದೆ ಆತ್ಮ ಅನ್ನೋದು, ನಮಗ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಕಣ್ಣು ಮುಚ್ಚಿದೆ ದುಃಖದಿಂದ. ನೀವು ಒಬ್ಬ ಜ್ಞಾನಿ ಯೋಗಿಯಾಗಿ ನೋಡಿ, ಅವ್ರು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ನಿಮ್ಮ ದೇಹ, ಮನಸ್ಸು, ಕಣ್ಣು ಎಲ್ಲ ದುಃಖದಿಂದ ತುಂಬಿದಾಗ ನಿಮಗೆ ಆ ದುಃಖ ಮಾತ್ರ ಕಾಣುತ್ತೆ. ಅವರ ದೇಹ ಹೋಗಿರೋದು ಮಾತ್ರ ಗೊತ್ತಾಗುತ್ತೆ. ಅವ್ರು ಸತ್ತೋಗಿದ್ದಾರೆ ಅನ್ನೋದು ನಿಮ್ಮ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ, ಅದು ಮಾತ್ರ ಗೊತ್ತು ನಿಮಗೆ. ಅದೇ ದುಃಖ. ಅವ್ರ ದೇಹ ಹೋಗಿದೆ ಅನ್ನೋದು ನಿಮಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತಾರೆ ಇಲ್ಲಿ ನಮ್ಮ ಗುರುಗಳು. ಒಂದು ಸಾರಿ ಒಬ್ಬ ಯೋಗಿ ಇರ್ತಾನೆ. ಆ ಯೋಗಿ ಏನ್ ಮಾಡ್ತಾನೆ, ಒಂದು ಜನ ಸಮೂಹ ಇರುತ್ತೆ, ಆ ಜನ ಸಮೂಹದ ಮಧ್ಯೆ ಹೋಗಿ ಕೂತ್ಕೊತಾನೆ. ಆ ಜನ ಸಮೂಹಗಳ ಮಧ್ಯೆ ಹೋಗಿ ಕೂತ್ಕೊಂಡು ಅಲ್ಲಿ ಆ ಜನ ಸಮೂಹಗಳ ಮಧ್ಯದಲ್ಲಿ ಯೋಗಿ ಏನ್ ಮಾಡ್ತಾನೆ ಅಂದ್ರೆ, ಆ ಜನ ಸಮೂಹದಲ್ಲಿ ಒಬ್ಬ ಏನ್ ಮಾಡ್ತಿರ್ತಾನೆ ಅಂದ್ರೆ ಅಳ್ತಾನೇ ಇರ್ತಾನೆ, ತುಂಬಾ ಅಳ್ತಾ ಇರ್ತಾನೆ. ಆ ಯೋಗಿ ಆ ಅಳ್ತಾ ಇರ್ತಕ್ಕಂಥವನ್ನ ನೋಡ್ತಾನೆ. ಆಗ ಕೇಳ್ತಾನೆ, ಯಾಕೆ ಅಳ್ತಾ ಇದೀಯಾ? ಅವನು ಯಾಕೆ ಅಳ್ತಾ ಇರ್ತಾನೆ ಅಂದ್ರೆ, ಅವನ ತಾಯಿ ಸತ್ತೋಗಿರ್ತಾಳೆ. ಏನಾಗಿರುತ್ತೆ? ಅವನ ತಾಯಿ ಸತ್ತು ಹೋಗಿರ್ತಾಳೆ.
ಆಗ ಯೋಗಿ ಹೇಳ್ತಾರೆ, ನಿಮ್ಮ ತಾಯಿ ಸತ್ತಿದ್ದಾಳೆ, ಅದು ನಿಮ್ಮ ಕಣ್ಣುಗಳಿಗೆ ಮಾತ್ರ ನಿಮ್ಮ ತಾಯಿ ಸತ್ತಿದ್ದಾಳೆ. ನೀನು ನೋಡುವ ನಿನ್ನ ಕಣ್ಣುಗಳಿಗೆ ನಿನ್ನ ತಾಯಿ ಸತ್ತಿದ್ದಾಳೆ. ನಿಮ್ಮ ತಾಯಿ ಸತ್ತಿಲ್ಲ, ನಿಮ್ಮ ತಾಯಿಯ ಶರೀರ ಹೋಗಿದೆ ಅಷ್ಟೇ. ನಿಮ್ಮ ತಾಯಿ ಇಲ್ಲೇ ಇದ್ದಾಳೆ, ಸತ್ತಿಲ್ಲ, ಅವಳ ಶರೀರ ಮಾತ್ರ ಹೋಗಿದೆ, ನಿನ್ನ ಅಕ್ಕಪಕ್ಕ ಇದೆ, ನೀನು ನೋಡಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಆ ಯೋಗಿ ತಮ್ಮ ಕಣ್ಣುಗಳಿಂದ ಅವರ ತಾಯಿಯನ್ನ ನೋಡ್ತಾ ಇರ್ತಾರೆ, ಯಾಕಂದ್ರೆ ಅವರು ಒಬ್ಬ ಯೋಗಿ. ಅವ್ರಿಗೆಲ್ಲವೂ ಕಾಣ್ತಾ ಇರುತ್ತೆ. ಒಬ್ಬ ಧ್ಯಾನಿ, ಒಬ್ಬ ಯೋಗಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ, ನೋಡ್ತಾ ಇರ್ತಾರೆ. ಆದ್ರೆ ಆ ವ್ಯಕ್ತಿ ತನ್ನ ತಾಯಿ ಸತ್ತಿರೋದು ತನ್ನ ಕಣ್ಣುಗಳಿಂದ ನೋಡ್ತಿರೋ, ಅವರು ಶರೀರವಾಗಿ ಇದ್ದಾರೆ ಅಷ್ಟೆ, ಶರೀರ ಪರವಾಗಿ ನೋಡ್ತಾ ಇದ್ದಾರೆ. ಆ ತರ ನೋಡುವಂತ ಅವ್ರ ತಾಯಿ ಸತ್ತಿಲ್ಲ, ಇದ್ದಾರೆ ಅಂತ ನೋಡ್ತಕ್ಕಂಥದ್ದು ಒಬ್ಬ ದೊಡ್ಡ ಯೋಗಿ ಮಾತ್ರ. ಅಲ್ಲಿರ್ತಕ್ಕಂಥ ಯೋಗಿ ಆಗಿರೋದ್ರಿಂದ ಅವ್ರಿಗೆ ಕಾಣ್ತಾ ಇತ್ತು. ಆ ಸಾಮಾನ್ಯ ವ್ಯಕ್ತಿಗೆ ಅವರ ತಾಯಿ ಸತ್ತಿರೋದು ಅವನು ಶರೀರ ಮಾತ್ರ ನೋಡ್ತಾ ಇದ್ದ, ಅದಕ್ಕೋಸ್ಕರ ಅವರ ಶರೀರ ಸತ್ತಿದೆ ಅಂತ ಅಳ್ತಾನೇ ಇದ್ದ ಅವನು. ಆಗ ಆ ಯೋಗಿ ಹೇಳ್ತಾನೆ, ನಿಮ್ಮ ತಾಯಿ ಎಲ್ಲೂ ಹೋಗಿಲ್ಲ, ಅಕ್ಕಪಕ್ಕನೇ ಇದ್ದಾರೆ, ನಿನಗೆ ನೋಡುವಂತಹ ಕಣ್ಣುಗಳಿಲ್ಲ, ನಿನಗೆ ಅವರನ್ನು ನೋಡುವ ಕಣ್ಣುಗಳಿಲ್ಲ. ಆ ಕಣ್ಣು ಬರಬೇಕು ಅಂದ್ರೆ ನೀನ್ ಧ್ಯಾನ ಮಾಡಬೇಕು. ನಿಮ್ಮ ತಾಯಿಯನ್ನು ನೋಡ್ಬೇಕು ಅಂದ್ರೆ ಆ ಕಣ್ಣುಗಳನ್ನ ನೀನ್ ಪಡಿಬೇಕು. ಆ ಕಣ್ಣು ಪಡಿಬೇಕು ಅಂದ್ರೆ ನೀನ್ ಧ್ಯಾನ ಮಾಡಬೇಕು ಅಷ್ಟೇ. ನೋಡಿ ಎಷ್ಟು ಅದ್ಭುತವಾಗಿ ಅವರು ಯೋಗಿ ಹೇಳ್ಕೊಟ್ರು ಅವನಿಗೆ. ಆಗ ಅವನಿಗೆ ಅರಿವಾಯ್ತು, ಓಕೆ, ನನ್ನ ತಾಯಿ ದೇಹವನ್ನ ಮಾತ್ರ ಬಿಟ್ಟಿದ್ದಾರೆ, ಈ ಶರೀರವನ್ನ ಮಾತ್ರ ಬಿಟ್ಟಿದ್ದಾರೆ, ಎಲ್ಲೆಲ್ಲೂ ಇದ್ದಾರೆ ಅವರು, ನಾನು ನೋಡಬಹುದು. ಅಂದರೆ ನಮ್ಮ ಕಣ್ಣುಗಳು, ನಾವು ನೋಡುವಂತಹ ಕಣ್ಣು, ಅದರಿಂದ ಮಾತ್ರ ಅವ್ರ ದೇಹ ಬಿಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಈ ದೇಹದ ಒಳಗಡೆ ಆತ್ಮ ಇದೆ, ಅದು ಶಾಶ್ವತವಾದುದು, ಅದು ಸತ್ಯವಾದುದು, ಅದಕ್ಕೆ ಸಾವಿಲ್ಲ. ನಾವು ಅದನ್ನ ತಿಳಿದಾಗ ದುಃಖ ಇಲ್ಲ. ಈ ದೇಹಕ್ಕೆ ಸಾವಿದೆ, ಇದು ನಶಿಸುತ್ತೆ, ನಾವು ಇದಕ್ಕೆ ಅಂಟಿದೀವಿ, ಅದಕ್ಕೆ ದುಃಖ ಇದೆ. ಆದ್ರೆ ನೀವು ಆತ್ಮ ಅಂತ ತಿಳಿರಿ, ದುಃಖ ಇಲ್ಲ, ಯಾಕಂದ್ರೆ ಅದಕ್ಕೆ ಸಾವಿಲ್ಲ ಅಂತ ಗೊತ್ತಿದೆ. ಅಲ್ಲಿ ದುಃಖ ಹೋಗುತ್ತೆ ನಮ್ಗೆ. ಅದಕ್ಕೆ ನಾವು ಯಾವಾಗ ಹೆಚ್ಚು 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 ಧ್ಯಾನ ಮಾಡ್ತಾ ಹೋಗ್ತೀವಿ, ನನ್ನ ಗಂಡ ಸತ್ತಿಲ್ಲ, ನನ್ನ ತಾಯಿ, ನನ್ನ ಮಗ ಎಲ್ಲ ದೂರ ಆಗಿದ್ದಾರೆ ಅನ್ನೋದೇ ಬರಲ್ಲ. ಅವಾಗ ದುಃಖ ಅನ್ನೋದೇ ಇರಲ್ಲ ನಮಗೆ. ನಮ್ಮ ಕಣ್ಣುಗಳು ಏನಾಗುತ್ತೆ ಅವಾಗ, ಅವರು ಎಲ್ಲಾ ಕಡೆ ಇದ್ದಾರೆ ಅನ್ನೋದು ತಿಳಿತಾ ಹೋಗುತ್ತೆ. ಆ ರೀತಿಯಲ್ಲಿ ನಾವು ರೆಡಿ ಆಗ್ಬೇಕು. ಅದು ಒಬ್ಬ ಧ್ಯಾನಿ. ನಮ್ಮ ನೋಡುವ ಕಣ್ಣುಗಳು, ನಾವು ಮಾಡುವ ಯೋಚನೆಗಳು ಬದಲಾವಣೆ ಆಗಬೇಕು. ಆಗ ನಮ್ಮ ಕೆಲಸ ನಮಗೆ ತೃಪ್ತಿಯನ್ನ ನೀಡುತ್ತೆ, ಆಗ ಆನಂದವನ್ನು ನಾವು ಪಡಿಬಹುದು. ಯಾವಾಗ ನಾವು ನೋಡುವಂತಹ ಕಣ್ಣುಗಳು ಬದಲಾಗಲ್ಲ, ನಮ್ಮ ಆಲೋಚನೆಗಳು ಬದಲಾಗಲ್ಲ. ಆಲೋಚನೆಗಳು ಬದಲಾಗದೆ ಇದ್ರೆ ನಾವು ಆನಂದವನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಸಿಂಪಲ್. ನಾವು ಆನಂದ ಪಡೆಯೋದು ಹೇಗೆ? ನಾವು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಬೇಕು. ಕೆಲಸ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಕು. ಅಷ್ಟೇ ನಮ್ ಗುರುಗಳು ಹೇಳಿದ್ರು. ಸೊ ಈಗ ನಾವು ಇಲ್ಲಿ ಏನ್ ಮಾಡ್ತಿದೀವಿ? ಸೊ ಆನಂದವನ್ನ ಪಡೆಯೋದು ಹೇಗೆ ಅಂತ ಹೇಳಿದ್ವಿ. ಕೆಲಸವನ್ನ, ಸೊ ಕಣ್ಣು ಬಂದ್ರೆ ಏನಾಗುತ್ತೆ? ಕಣ್ಣು ಬಂದ್ರೆ ಮಾತ್ರ ಏನಾಗುತ್ತೆ? ದುಃಖ ಹೋಗುತ್ತೆ. ಯಾವ ಕಣ್ಣು? ಆ ಯೋಗಿಗೆ ಇರುವಂತಹ ಕಣ್ಣು. ಆ ಕಣ್ಣು ಎಲ್ಲಿಂದ ದೊರೆಯುತ್ತೆ? ಧ್ಯಾನ ಮಾಡೋದ್ರಿಂದ ಮಾತ್ರ ದೊರೆಯುತ್ತೆ. ಅದಕ್ಕೆ ನಮಗೆ ದುಃಖ ನಿವಾರಣೆಗೆ ಏಕೈಕ ಮಾರ್ಗ ಯಾವುದು ಅಂದ್ರೆ ಧ್ಯಾನ. ದುಃಖ ನಿವಾರಣೆಗೆ ಏಕೈಕ ಮಾರ್ಗ ಧ್ಯಾನ. ಆನಂದ ಪಡೆಯಲು ಏಕೈಕ ಮಾರ್ಗ ಯಾವುದು ಅಂದ್ರೆ ಕೆಲಸ.
ಸೊ ಇಲ್ಲಿ ನಾವು ಆನಂದ ಪಡಿಬೇಕು ಅಂದ್ರೆ ಏಕೈಕ ಮಾರ್ಗ ಯಾವುದು? ಕೆಲಸ ಮಾಡ್ತಾನೆ ಇರಬೇಕು. ಆವಾಗ ಮಾತ್ರ ನಾವು ಆನಂದ ಪಡಿತೀವಿ. ಆಗ ಇಲ್ಲಿ ಏನೂ ಇರಲ್ಲ, ನಾವು ಮಾಡುವಂತ ಕೆಲಸ ನಮಗೆ ತೃಪ್ತಿಯನ್ನ ಕೊಡ್ತಾ ಇರುತ್ತೆ. ನಾವು ಏನೂ ಮಾಡದೆ ಕೂತ್ರೆ ಇಲ್ಲಿ ಏನೂ ಇರಲ್ಲ. ಇದು ಕೆಲಸ ಶುರುವಾಗಿ ಬೇರೆ 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 ಯೋಚನೆಗಳು ಬರ್ತಾ ಏನಾಗುತ್ತೆ, ನಮ್ಮನ್ನ ನಾವೇ ಕೆಟ್ಟ ದಾರಿಗೆ ಹೋಗಿಸ್ತೀವಿ. ಅದಕ್ಕೆ ಮುಂಚಿನ ದಿನಗಳಲ್ಲಿ ಏನ್ ಹೇಳ್ತಿದ್ರು? ವರ್ಕ್ ಈಸ್ ವರ್ಷಿಪ್ ಅಂತಿದ್ರು. ಅದಲ್ಲ, ವರ್ಕ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ವರ್ಕ್ ಈಸ್ ಹ್ಯಾಪಿನೆಸ್. ಅದನ್ನ ನಾವು ತಿಳ್ಕೊಬೇಕಿನ್ನು. ನೋ ವರ್ಕ್ ನೋ ಸ್ಯಾಟಿಸ್ಫ್ಯಾಕ್ಷನ್, ನೋ ವರ್ಕ್ ನೋ ಹ್ಯಾಪಿನೆಸ್. ಉದಾಹರಣೆ, ಮನೆಯಲ್ಲಿ ತಾಯಿ ಅಡುಗೆ ಮಾಡ್ತಾ ಇರ್ತಾರೆ, ತರಕಾರಿ ಬೇಕಾಗಿರುತ್ತೆ. ಸೊ ನಾವು ಮನೇಲಿ ಸುಮ್ಮನೆ ಕೂತ್ಕೊಂಡು ಟಿವಿ ನೋಡಿದ್ರೆ, ಹೋಗಿ ಅವ್ರಿಗೆ ಒಂದು ಸಹಾಯ, ಹೋಗಿ ಒಂದು ತರಕಾರಿ ತಂದು ಕೊಟ್ರೆ ಎಷ್ಟು ಆನಂದ ಸಿಗುತ್ತೆ. ನನ್ನ ಕೈಲಿ ಉಗುರು ಬಂದಿದೆ, ನಾನು ಉಗುರು ಕಚ್ಕೊಂತ ಕೂತ್ಕೊಂಡ್ರೆ ಆನಂದ ಸಿಗುತ್ತಾ? ಸಿಗಲ್ಲ. ನನ್ನ ಮುಂದೆ ಏನ್ ಕೆಲಸ ಇದೆ ಅದ್ ಕೆಲಸವನ್ನ ಮಾಡಿದ್ರೆ ಮಾತ್ರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಆ ಅಷ್ಟೊಂದು ಕೆಲಸ, ನನ್ನ ಮನೇಲಿ ಎಷ್ಟೋ ಕೆಲಸ ಇರುತ್ತೆ, ಅದನ್ನ ಬಿಟ್ಟು ನಾನು ಉಗುರು ಕಚ್ಕೊಂತ ಕೂತ್ರೆ ಅಲ್ವಾ? ಹಾಗೆ ನಾವು ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಗೆ ಆನಂದ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ದೊರಕ್ತಾ ಹೋಗುತ್ತೆ. ಈಗ ಉದಾಹರಣೆ, ನನಗೆ ಕನ್ನಡ ಭಾಷೆ ಬರುತ್ತೆ. ಕನ್ನಡ ಭಾಷೆ ಹೇಳ್ಕೊಡ್ಬೋದಲ್ವಾ ನಾನು ಬರ್ದೇ ಇರೋರಿಗೆ? ಅದು ಹೇಳ್ಕೊಡೋದ್ರಿಂದ ನಮಗೆ ತೃಪ್ತಿ ಸಿಗುತ್ತೆ. ಸೊ ನನಗೆ ಇಂಗ್ಲಿಷ್ ಬರುತ್ತೆ, ನಾನು ಇಂಗ್ಲಿಷ್ ಬರೋರ್ಗೆ ಬರ್ದೇ ಇರೋರ್ಗೆ ಹೇಳ್ಕೊಡ್ಬೋದಲ್ವಾ ನನಗೆ ಇಂಗ್ಲಿಷ್ ಬರುತ್ತೆ ಅಂತ? ಅವ್ರಿಗೆ ಹೇಳ್ಕೊಡೋದು ಅದು ಒಂದು ಕೆಲಸ, ಅದು ಒಂದು ತೃಪ್ತಿ ಸಿಗುತ್ತೆ ಅಲ್ವಾ ನಾನು ಹೇಳ್ಕೊಟ್ಟಿದ್ದೀನಿ ಅಂತ. ಹಾಗೆ ನನಗೆ ಡ್ರಾಯಿಂಗ್ ಮಾಡಕ್ ಬರುತ್ತೆ, ಕಲೆ. ಸೊ ಅವ್ರಿಗೆ ಅದನ್ನ ಹೇಳ್ಕೊಡ್ಬೋದಲ್ವಾ ನಾನು? ನನಗೆ ಧ್ಯಾನ ಗೊತ್ತಿದೆ, ನಾನು ಅವ್ರಿಗೆ ಧ್ಯಾನ ಮಾಡಿ ಅಂತ ಹೇಳ್ಕೊಡ್ಬೋದಲ್ವಾ, ಧ್ಯಾನ ಮಾಡೋದು ಹೇಗೆ ಅಂತ. ಅಂದ್ರೆ ಇಲ್ಲಿ ನೋಡಿ, ಈ ಎಲ್ಲಾ ಕೆಲಸಗಳಿಗಿಂತ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ಹೈಯೆಸ್ಟ್ ಆನಂದ ಸಿಗುತ್ತೆ ಧ್ಯಾನ ಹೇಳ್ಕೊಡೋದ್ರಿಂದ. ಅಂದ್ರೆ ನೀವು ಯಾವ ಕೆಲಸ ಮಾಡ್ತೀರಾ ಅಷ್ಟು ಆನಂದ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಹೇಳಿದ್ರು, ವರ್ಕ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ವರ್ಕ್ ಈಕ್ವಲ್ಸ್ ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ನಮಗೆ ಫಾರ್ಮುಲಾ ಕೊಟ್ರು ಸರ್. ವರ್ಕ್ ಈಸ್ ಈಕ್ವಲ್ಸ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆರ್ ಹ್ಯಾಪಿನೆಸ್. ತೃಪ್ತಿ ಅಥವಾ ಆನಂದ ಅನ್ನೋದು ದೊರೆಯುತ್ತೆ ಕೆಲಸ ಮಾಡಿ. ನೋ ವರ್ಕ್ ಈಕ್ವಲ್ಸ್ ಟು ನೋ ಸ್ಯಾಟಿಸ್ಫ್ಯಾಕ್ಷನ್. ಹೈಯೆಸ್ಟ್ ವರ್ಕ್ ಈಕ್ವಲ್ಸ್ ಟು ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಅದನ್ನೇ ಹೇಳಿದ್ದು. ನನಗೆ ಕನ್ನಡ ಬರುತ್ತೆ ಅಥವಾ ಡ್ರಾಯಿಂಗ್ ಬರುತ್ತೆ, ಹೇಳ್ಕೊಡೋದೆಲ್ಲ ಓಕೆ, ಕೆಲಸ ಬರುತ್ತೆ, ಹೇಳ್ಕೊಟ್ಟೆ, ತೃಪ್ತಿ ಸಿಕ್ತು. ಆದರೆ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್, ಹೈಯೆಸ್ಟ್ ಕೆಲಸ ಯಾವುದು? ಧ್ಯಾನ ಅನ್ನೋದನ್ನು ಹೇಳ್ಕೊಡಿದ್ರೆ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ನೀವು ಯಾವ ಥರದ ಕೆಲಸ ಮಾಡ್ತೀರಾ ಆಗ ಕೆಲಸಕ್ಕೆ ತಕ್ಕಂಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗ್ತದೆ. ಸೊ ಅದಕ್ಕೆ ಮಾಸ್ಟರ್ಸ್, ನಮ್ಗೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನಾವು ಕೆಲಸ ಮಾಡ್ತಾನೇ ಇರಬೇಕು. ಸೊ ಈಗ ಗುರುಗಳು ತಾವೇ ಹೇಳ್ತಾರೆ ಒಂದು ಉದಾಹರಣೆಯಲ್ಲಿ, ನನಗೆ ಧ್ಯಾನ ಗೊತ್ತಿತ್ತು, ನಾನು ಕಲ್ತ್ಕೊಂಡೆ, ನಾನೇ ಕಲ್ತ್ಕೊಂಡು ಸುಮ್ಮನೆ ಕೂತಿದ್ರೆ ನಂಗೆ ಆನಂದ ಸಿಕ್ತಿತ್ತಾ? ಅಯ್ಯೋ ಅಂತ ಅನ್ಕೊಂಡು ಕೂತ್ಕೋತಾ ಇದ್ದೆ. ಸೊ ಅದನ್ನ ನಾನು ತಿಳಿಸ್ತಾ ಊರು ಮನೆ ಹೋಗಿ ಯಾಕೆ ಹೇಳ್ಕೊಡ್ತೀನಿ? ನನಗೆ ಸುಮ್ಮನೆ ಕೂತ್ಕೊಂಡ್ರೆ ನನಗೆ ಸಮಾಧಾನ ಆಗಲ್ಲ. ನಾನು ಯಾವಾಗ ಹೇಳ್ಕೊಡ್ತಾ ಹೋಗ್ತೀನಿ ಆನಂದವಾಗಿರ್ತೀನಿ. ನಾನು ಒಂದು ದಿನ ಯಾರಿಗಾದ್ರೂ ಏನಾದ್ರೂ ಜ್ಞಾನ ಹೇಳ್ದೆ ಇದ್ರೆ, ಎಲ್ಲಾದ್ರೂ ಹೋಗದೆ ಇದ್ರೆ, ನನಗೆ ಏನೋ ಇವತ್ತು ಕಳೆದಿದೆ ಅನ್ನೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ಅವ್ರು ಒಂದು ದಿನದಲ್ಲಿ ಮಿನಿಮಮ್ 4-5 ಟ್ರಾವೆಲ್ ಮಾಡ್ತಾನೇ ಇರ್ತಿದ್ರು.
ಅಂದ್ರೆ ಅವರು ಅಷ್ಟು ದಾಹ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗಿತ್ತು. ಯಾಕಂದ್ರೆ ಅವ್ರು ಮಾಡುವ ಕೆಲಸಗಳು ಅಷ್ಟಿತ್ತು. ಅಷ್ಟು ಹೈಯೆಸ್ಟ್ ವರ್ಕ್ ಇಂದ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಪಡಿತಾ ಇದ್ರು ಯಾವಾಗ್ಲೂ ಪತ್ರಿ ಸರ್. ನಾವು ಕೂಡ ಯಾವಾಗ್ಲೂ ಹೈಯೆಸ್ಟ್ ವರ್ಕ್ ಇರಬೇಕು. ನಾಟ್ ಓನ್ಲಿ ವರ್ಕ್, ಹೈಯೆಸ್ಟ್ ವರ್ಕ್. ಹೈಯೆಸ್ಟ್ ವರ್ಕ್ ಇದ್ದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಹೈಯೆಸ್ಟ್ ಬಂದೇ ಬರುತ್ತೆ 100%. ಸೊ ನೀವು ಯಾವಾಗ್ಲೂ ನೋಡ್ತೀರಾ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ವರ್ಕ್ 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 ಅಂತಾನೆ ಇರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ. ಇಲ್ಲಿ ಬರೀ ಧ್ಯಾನ ಹೇಳ್ಕೊಡೋದು ಒಂದೇ ಅಲ್ಲ. ಈಗ ಉದಾಹರಣೆ, ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅಲ್ಲಿ ಧ್ಯಾನ ಮಾಡಿಸೋದು ಒಂದೇ ಅಲ್ಲ, ಎಲ್ಲ ರೀತಿಯ ಕೆಲಸಗಳು ಇರುತ್ತೆ. ಅವರವ್ರಿಗೆ ತಕ್ಕ ಅವ್ರ ಕೆಲಸ ಮಾಡಿದಾಗ ಅವ್ರವ್ರಿಗೆ ತೃಪ್ತಿ ದೊರಕ್ತಾ ಇರುತ್ತೆ. ಧ್ಯಾನ ಮಾಡೋದೊಂದೇ, ಧ್ಯಾನ ಹೇಳ್ಕೊಡೋದು ಒಂದೇ ತೃಪ್ತಿ ಅಲ್ಲ. ಮಾಸ್ಟರ್ಸ್ ಅದ್ರ ಹಿಂದೆ ಅವ್ರಿಗೆಲ್ಲ ಸಹಾಯ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ತೃಪ್ತಿಯನ್ನು ಕೊಡುತ್ತೆ. ನಾವು ಅದನ್ನ ತಿಳ್ಕೊಬೇಕು. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಸೊ ಲಾಸ್ಟ್ ಇಯರ್ ನಮ್ಮ ಧ್ಯಾನ ದಸರಾನೇ ತಗೊಳ್ಳಿ, ಎಷ್ಟೋ ಮಾಸ್ಟರ್ಸ್ಗಳು ಬಂದಿದ್ರು. ಎಷ್ಟು ಅದ್ಭುತವಾಗಿ ಅವ್ರವರೇ ಸೆಲೆಕ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ತೃಪ್ತಿ. ಸುಮ್ಮನೆ ಕೂತ್ರೆ ಏನು ಬರಲ್ಲ. ನಾವು ಎಷ್ಟು ಕೆಲಸವನ್ನ ಮಾಡ್ತಾ ಮಾಡ್ತಾ ಹೋಗ್ತೀವಿ, ನಮ್ಗೆ ತೃಪ್ತಿ ಅನ್ನೋದು ಬರ್ತಾ ಇರುತ್ತೆ. ಆನಂದ ಅನ್ನೋದು ಒಳಗಡೆ, ಅದು ಕಾಣಿಸಲ್ಲ ಯಾವತ್ತು. ಸಂತೋಷ ಅನ್ನೋದು ಕಾಣಿಸುತ್ತೆ, ಆನಂದ ಬೇರೆ, ಆನಂದ ಬೇರೆ, ಸಂತೋಷ ಬೇರೆ. ಅದನ್ನ ನಾವು ತಿಳ್ಕೊಬೇಕು. ಆನಂದ ಅನ್ನೋದು ಒಳಗಡೆ ಸಿಗೋದು, ನಮಗೆ ಆತ್ಮಕ್ಕೆ ಸಿಗುತ್ತಲ್ವಾ, ಅದು ಆನಂದ. ಅದು ಪರ್ಮನೆಂಟ್. ಸಂತೋಷ ಅನ್ನೋದು ಕ್ಷಣಿಕಕ್ಕೆ ಮಾತ್ರ ಸಿಗುತ್ತೆ. ಆ ಕ್ಷಣಿಕಗೆ ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ, ಅದು ಸಂತೋಷ. ಆನಂದ ಅನ್ನೋದು ಯಾವಾಗ್ಲೂ ಇರುತ್ತೆ. ಅದನ್ನ ನಾವು ತಿಳ್ಕೊಬೇಕಾಗಿರೋದಿಲ್ಲಿ. ಆನಂದ ದೊರಕೋದು ಹೇಗೆ? ನಾವು ಕೆಲಸಗಳನ್ನ ಮಾಡ್ತಾ 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 ಹೋದ್ರೆ ಆನಂದ ಅನ್ನೋದು ದೊರೀತಾನೇ ಇರುತ್ತೆ. ನೋಡಿ, ಪಿರಮಿಡ್ ಮಾಸ್ಟರ್ಗಳೆಲ್ಲ ನಾನು ಆನಂದವಾಗಿದ್ದೀನಿ ಅಂತ. ಆನಂದ ಅನ್ನೋದು ಯಾವಾಗ್ಲೂ ಇರ್ತಕ್ಕಂಥ ಶಾಶ್ವತ. ಅದು ಸಂತೋಷ ಅನ್ನೋದು ಕ್ಷಣಿಕವಾಗಿ ಸಿಗುತ್ತೆ ಅಷ್ಟೆ. ಉದಾಹರಣೆ, ನಾನೇನೋ ಒಂದು ಇಷ್ಟಪಟ್ಟು ಆಹಾರ ತಿಂದಿರ್ತೀನಿ, ಸಂತೋಷ ಆಯ್ತಪ್ಪ ಅಷ್ಟೆ. ಆದ್ರೆ ನೀವು ಈಗ ಉದಾಹರಣೆ ಪತ್ರಿ ಸರ್ ಮಾಡಿರೋ ಆಹಾರ ಅನ್ಕೊಳ್ಳಿ, ಅದು ತಿಂದ್ರೆ ಆನಂದ, ಅದು ಮರೆಯೋಕೆ ಆಗಲ್ಲ. ಅವರ ಕೈ ತುತ್ತು, ಅವರು ಮಾಡಿರುವ ಅಡಿಗೆ ಆನಂದ ಮರೆಯೋಕೆ ಆಗಲ್ಲ. ಈ ಕಾರ್ಯಕ್ರಮಗಳಲ್ಲಿ ಹೋದಾಗ ತಿಂದಾಗ ಆನಂದ ಆಯ್ತಪ್ಪ, ಮನಸ್ಸಿಗೆ ನೆಮ್ಮದಿ ಅಂದ್ರೆ ಅದನ್ನ ನಾವು ಫೀಲ್ ಮಾಡ್ತೀವಿ. ಅದನ್ನ ಆತ್ಮಕ್ಕೆ ತೃಪ್ತಿ ಕೊಡುತ್ತೆ ಅದು ತಿನ್ನೋದ್ರಿಂದ. ಸೊ ನಾವು ಮೊನ್ನೆ ನೋಡಿದ್ವಿ, ಆಸೆ ಕೋರಿಕೆ ನೋಡಿದ್ವಲ್ಲ, ಹಾಗೆ ಇಲ್ಲಿ ಕೂಡ ಸಂತೋಷ ಮತ್ತು ಆನಂದ. ಅದಕ್ಕೆ ಮಾಸ್ಟರ್ಸ್, ನಾವು ಯಾವಾಗ್ಲೂ ಈ ಎರಡು ಆನಂದ ಪಡಿಬೇಕು ಅಂದ್ರೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರಬೇಕು. ನಮ್ಮ ದುಃಖ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಯಾವಾಗ್ಲೂ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ತಾ ಇರಬೇಕು. ನಮ್ಮ ಆಲೋಚನೆ, ನಾವು ನೋಡುವ ದೃಷ್ಟಿಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು ಅಷ್ಟೇ ಮಾಸ್ಟರ್ಸ್. ಸೊ ಇದು ಒಂದು ನಾವು ಆನಂದ ಪಡೆಯೋದಕ್ಕೆ ಏಕೈಕ ಮಾರ್ಗ ಕೆಲಸ. ಆ ಕೆಲಸವನ್ನು ಮಾಡ್ತಾನೆ ಮಾಡ್ತಾನೆ ಇರ್ಬೇಕು, ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರ್ಬೇಕು. ಸೊ ಅದಕ್ಕೆ ಇನ್ಮೇಲೆ ಧ್ಯಾನ ಒಂದೇ ಅಲ್ಲ, ಧ್ಯಾನದ ಜೊತೆ ನಾವೇನ್ ಮಾಡ್ಬೇಕು? ಕೆಲಸಗಳನ್ನು ಕೂಡ ಮಾಡ್ತಾ ಇರ್ಬೇಕು. ಸೇವೆ, ನಾವು ಅದನ್ನೇ ಸೇವೆ ಅಂತೀವಿ. ಒಂದಾದ್ಮೇಲೆ ಒಂದು ಏನ್ ಸಾಧ್ಯನೋ ಅದನ್ನ ಮಾಡ್ತಾ ಇರ್ಬೇಕು ಅಷ್ಟೇನೆ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.